ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ತಮಿಳುನಾಡು ಮಾಜಿ ಡಿಸಿಎಂ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಅನ್ನ ಪೊಲೀಸರು ಮನೆಗೆ ನುಗ್ಗಿ ಅರೆಸ್ಟ್ ಮಾಡಿದ್ರು. ಬಂಧನ ಆಯಿತು. ಅದಾದ 5-6 ಗಂಟೆ ಬಳಿಕ ರಿಲೀಸ್ ಕೂಡ ಮಾಡಿದ್ರು. ಬಂಧನ ರಿಲೀಸ್ ಮುಖ್ಯ ಅಲ್ಲ, ಇಲ್ಲಿ ಯಾವ ಕಾರಣಕ್ಕೆ ಬಂಧನ ಮಾಡಿದ್ರು ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಟಿ ತ್ರಿಷಾ ಬಗ್ಗೆ ಉದಯನಿಧಿ ಡಬಲ್ ಮೀನಿಂಗ್ ಅರ್ಥದಲ್ಲಿ ಭಾಷಣ ಮಾಡಿದ್ರು. ಅದಕ್ಕೆ ಪೊಲೀಸರೇ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಮನೆಗೆ ನುಗ್ಗಿ ಎತ್ತಾಕೊಂಡು ಹೋಗ್ತಾರೆ. ಉದಯನಿಧಿ ಬಂಧನ ಮಾಡಬಾರ್ದಿತ್ತು ಅಂತಲ್ಲ, ಕಾನೂನು ಪ್ರಕಾರ ಬಂಧನ ಮಾಡಿದ್ದು ಸರಿಯಾಗಿ ಇದೆ. ಇದೇ ಉದಯನಿಧಿ ಸ್ಟಾಲಿನ್ ಸೆಪ್ಟೆಂಬರ್ 2, 2023ರಲ್ಲಿ ಚೆನ್ನೈನಲ್ಲಿ ಪ್ರಗತಿಪರ ಬರಹಗಾರರು ಮತ್ತು ಕಲಾವಿದರ ಸಂಘದ ಸಭೆ ಇರುತ್ತೆ. ಅಲ್ಲಿ ಏನು ಹೇಳಿದ್ರು ಗೊತ್ತಾ? ಸನಾತನ ಧರ್ಮವು ಮಲೇರಿಯಾ ಮತ್ತು ಡೆಂಗ್ಯೂ ಇದ್ದಂತೆ ಅದನ್ನು ವಿರೋಧಿಸುವುದಲ್ಲದೆ ನಿರ್ಮೂಲನೆ ಮಾಡಬೇಕು. ಇದು ಉದಯನಿಧಿ ಹೇಳಿದಂತಹ ಮಾತು. ತಮಿಳುನಾಡಿನಲ್ಲಿ 4-5 ಕಡೆ ಕೇಸ್ ಆದು, ದೇಶದಾದ್ಯಂತ 40 ಕಡೆ ಕೇಸ್ ಕೂಡ ಆದು. ಆದರೆ ಒಂದೇ ಒಂದು ಕೇಸ್ನಲ್ಲೂ ಉದಯನಿಧಿ ಅರೆಸ್ಟ್ ಆಗಲಿಲ್ಲ. ತಮಿಳುನಾಡಿನಲ್ಲಿ ಬಿಡಿ, ಅವರದೇ ಸರ್ಕಾರ, ಅರೆಸ್ಟ್ ಮಾಡ್ತಾರಾ? ಆತವತ್ತು DCM ಬೇರೆ. ಯಾಕೆ ಅವತ್ತು ಬಂಧನ ಆಗಲಿಲ್ಲ ಹೇಳಿ? ಇದು ಹಿಂದೂಗಳ ಒಗ್ಗಟ್ಟಿನ ಕೊರತೆ. ಹೀಗೆ ಬೇರೆ ಯಾವುದಾದ್ರೂ ಧರ್ಮಕ್ಕೆ ಬೈದು ಬದುಕೋಕೆ ಆಗ್ತಾ ಇತ್ತಾ? ಹಿಂದೂಗಳು ಹಿಂದೂ ಧರ್ಮಕ್ಕೆ ಯಾರು ಏನು ಬೇಕಾದರೂ ಅನ್ಬಹುದಾ? ವೀಕ್ಷಕರೇ, ಮೊನ್ನೆ ತಂಜಾವೂರಿನಲ್ಲಿ ಕಾವೇರಿ ನೀರಿಗಾಗಿ DMK ಒಂದು ಬೃಹತ್ ಪ್ರತಿಭಟನೆ ನಡೆಸಿತು. ಆ ಪ್ರತಿಭಟನೆಯಲ್ಲಿ ಮಾಜಿ DCM ಉದಯನಿಧಿ ಕೂಡ ಇದ್ರು. ಅಲ್ಲಿ ಮಾತಾಡ್ತಾ, ನೋಡಿ, ಈ ಹಿಂದೆ ಸ್ಟಾಲಿನ್ ಸಾಹೇಬ್ರು ಅಧಿಕಾರದಲ್ಲಿದ್ದಾಗ ಕರ್ನಾಟಕದಿಂದ ನೀರು ತರ್ತಾ ಇದ್ರು. ನಾವು ಕರ್ನಾಟಕದ ಮೇಲೆ ಒತ್ತಡ ಹೇರಿ ನಮ್ಮ ಪಾಲಿನ ನೀರು ಕೇಳ್ತಾ ಇದ್ವಿ. ಈಗ ವಿಜಯ್ ಸರ್ಕಾರ ನೀರು ಕೇಳ್ತಾ ಇಲ್ಲ. ಈವರೆಗೂ ಒಂದು TMCಯು ಕರ್ನಾಟಕದಿಂದ ಬಂದಿಲ್ಲ. ಈ ವಿಜಯ್ಗೆ ಒಂದೇ ಚಿಂತೆಯಾಗಿದೆ, ಅದು DMK ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋದು ಅಂತ ಹೇಳಿದ್ರಪ್ಪ. ಆಗ ಅಲ್ಲಿದ್ದ ಕಾರ್ಯಕರ್ತರು ತ್ರಿಷಾ 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 ಅಂತ ಘೋಷಣೆ ಕೂಗಿದ್ರು. ಒಂದು ಗಂಭೀರ ಹೋರಾಟದಲ್ಲಿ ಇದ್ದಾಗ ಉದಯನಿಧಿ ಸುಮ್ಮನೆ ಇದ್ದಿದ್ದೇ ಮುಗ್ದೋಗ್ತಿತ್ತು. ಆದರೆ ನೀರು ನೀರು ಅಂತಾನೆ ಕೆಟ್ಟದಾಗಿ ಡಬಲ್ ಮೀನಿಂಗ್ ಬರೋ ಅರ್ಥದಲ್ಲಿ ಉದಯನಿಧಿ ಹೇಳಿದ್ರು. ಕೊನೆಗೆ ನಾನು ಹೇಳಿದ್ದು ಕಾವೇರಿ ಬಗ್ಗೆ ಅಂತ ಹೇಳಿದ್ರು. ಅದರ ಅರ್ಥ ಏನು? ಉದಯನಿಧಿ ಹೇಳಿದ್ದು ತ್ರಿಷಾ ಬಗ್ಗೆ ಅಂತಾನೆ ಅಲ್ವಾ? ஆனா இன்னைக்கு ஒரு சொட்டு தண்ணீர் கூட வரல. ஆனா இதை பத்தி இன்னைக்கு இருக்கக்கூடிய முதலமைச்சர் வாயை திறந்து பேசுறாரா? பேச மாட்டேங்கிறார். அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம். எங்க தண்ணி வருதோ இல்ல அங்க தண்ணி வரணும். ಕಾವೇರಿ ಸೊನ್ನೆ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಮಾತಾಡಿದಿದ್ರೆ ಏನು ಆಗ್ತಾ ಇರಲಿಲ್ಲ. ಅದು ಬಿಟ್ಟು ಒಂದು ಹೆಣ್ಣನ್ನ ಟೀಕಿಸಿ ರಾಜಕೀಯ ಮಾಡಬೇಕಾ? ವಿಜಯ್ ಜೊತೆಗೆ ನಿಮ್ಮದು ರಾಜಕೀಯ ದ್ವೇಷವಾ? ನೇರವಾಗಿ ವಿಜಯನ್ನೇ ಟೀಕೆ ಮಾಡಿ. ಆ ತಾಕತ್ತಿಲ್ವಾ? ಅದು ಬಿಟ್ಟು ಒಬ್ಬ ಮಹಿಳೆಯನ್ನ ಟೀಕಿಸಿ ಹೊಲಸು ರಾಜಕೀಯ ಬೇಕಾ ನಿಮಗೆ? ಉದಯನಿಧಿ ಸ್ಟಾಲಿನ್ ಆ ಹೇಳಿಕೆಗೆ ಆತನ ತಾಯಿ, ಆತನ ಹೆಂಡತಿಗೂ ಸಿಟ್ಟು ಬಂದಿರುತ್ತೆ. ಆದರೆ ಅವರು ಹೇಳಿರಲ್ಲ ಅಷ್ಟೇ. ವೀಕ್ಷಕರೇ, ಉದಯನಿಧಿ ಮನಸ್ಸಿನಲ್ಲಿ ಏನಿತ್ತು? ನನ್ನ ಹೇಳಿಕೆಗೆ ಬಹಳ ಅಂದ್ರೆ ಒಂದು ಕೇಸ್ ಆಗಬಹುದು, ಬಂಧನ ಮಾಡೋ ತಾಕತ್ತಿದೆಯಾ ಅಂತ. ಆದ್ರೆ ನಿನ್ನೆ ಬೆಳ್ಳಂಬೆಳಗ್ಗೆ ಪೊಲೀಸರು ಮನೆಗೆ ನುಗ್ಗಿದ್ರು. ನೋಡಿ, ಉದಯನಿಧಿ ಸ್ಟಾಲಿನ್ ಮನೆ ಚೆನ್ನೈನ ನೀಲಂಕಾರೈನಲ್ಲಿ ಈಸ್ಟ್ ಕೋಸ್ಟ್ ರಸ್ತೆಯಲ್ಲಿದೆ. ಪೊಲೀಸರು ಏಕಾಏಕಿ ನುಗ್ಗೇ ಬಿಡ್ತಾರೆ. ಒಂದು ಕ್ಷಣ ಉದಯನಿಧಿ ಗಾಬರಿ. ಏನಾಯ್ತು ಅಂತಾನೆ. ಬನ್ನಿ ಹೋಗೋಣ ಅಂತ ಕರ್ಕೊಂಡು ಬಂದೇ ಬಿಡ್ತಾರೆ. ಪೊಲೀಸ್ ಅಂದ್ರೆ ಏನಂತ ನಿನ್ನೆ ಉದಯನಿಧಿಗೆ ಅರ್ಥ ಆಗಿರತ್ತೆ. ತಂಜಾವೂರು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ಲಿಲ್ಲ, 4-5 ಸ್ಟೇಷನ್ಗೆ ಅಡ್ಡಾಡಿಸಿದ್ರು. DMK ನಾಯಕರು ಎಷ್ಟು ಭಯ ಬಿದ್ರು ಅಂದ್ರೆ ಮದ್ರಾಸ್ ಹೈಕೋರ್ಟ್ಗೆ ಹೋಗಿ ಬೇಲ್ ಅರ್ಜಿ ಹಾಕಿದ್ರು. ಆಗ ಹೈಕೋರ್ಟ್ ಬಂಧನ ಎಲ್ಲ ಮಾಡಬೇಡಿ, ವಿಚಾರಣೆ ನಡೆಸಿ ಬಿಟ್ಟು ಬಿಡಿ, ಉದಯನಿಧಿ ತನಿಖೆಗೆ ಸಹಕಾರ ನೀಡಲಿ ಅಂತ ಸೂಚನೆ ನೀಡಿತು. ಅದಾದ ಬಳಿಕ ರಾತ್ರಿ 8:30ಕ್ಕೆ ಉದಯನಿಧಿ ಸ್ಟಾಲಿನನ್ನ ಬಿಡುಗಡೆ ಮಾಡಲಾಗತ್ತೆ. DMK ಕಾರ್ಯಕರ್ತರು ರಾಜ್ಯದಾದ್ಯಂತ ಹೈಡ್ರಾಮಾ, ಪ್ರೊಟೆಸ್ಟ್ ಎಲ್ಲವೂ ಮಾಡಿದ್ರು. ಯಾವುದಕ್ಕೂ ವಿಜಯ್ ಸರ್ಕಾರ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಹೊರಗೆ ಬಂದಂಥ ಉದಯನಿಧಿ, ನಾನು ಯಾವ ನಟಿ ಬಗ್ಗೆ ಹೇಳಿಕೆ ನೀಡಲಿಲ್ಲ, ಕಾವೇರಿ ನೀರು ಬಂದಿಲ್ಲ ಅಂತ ಹೇಳಿದ್ದೆ ತಪ್ಪಾ ಅಂತ ಕೇಳ್ತಾನೆ. ಕಾವೇರಿ ವಿಷಯ ಡೈವರ್ಟ್ ಮಾಡಲಿಕ್ಕೆ ನನ್ನನ್ನು ಬಂಧನ ಮಾಡಿದ್ರು, ನಾವೆಲ್ಲ ಹೆದ್ರಲ್ಲ ಅಂದ್ರು. ವೀಕ್ಷಕರೇ, ಮಗನ ಬಂಧನ ಮಾಡಿದ್ದಕ್ಕೆ ಮಾಜಿ CM MK ಸ್ಟಾಲಿನ್ ಹೇಳಿಕೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಏನಂದ್ರು ಗೊತ್ತಾ? ಮೇಕೆದಾಟು ಅಣೆಕಟ್ಟು ನಿರ್ಮಾಣ ತಡಿಲಿಕ್ಕೆ ಧ್ವನಿ ಎತ್ತದವರು, ತಮಿಳುನಾಡಿಗೆ ಕಾವೇರಿ ನೀರನ್ನ ತರಲಾಗದ ಅಸಮರ್ಥ CM, ರೈತರು ಸಂಕಟದಿಂದ ಕಣ್ಣೀರು ಹಾಕ್ತಾ ಇದ್ದಾರೆ.
ಅದು CMಗೆ ಲೆಕ್ಕಕ್ಕಿಲ್ಲ. ತಮಿಳುನಾಡಿನಲ್ಲಿ ಇದೀಗ ಜೋಕರ್ ಸಂಪುಟ ಆಡಳಿತ ನಡೆಸ್ತಾ ಇದೆ. ಕಾವೇರಿ ವಿಷಯದಲ್ಲಿ ಸರ್ಕಾರದ ವೈಫಲ್ಯ ಮುಚ್ಚಿ ಹಾಕ್ಲಿಕ್ಕೆ ಡ್ರಾಮಾ ಮಾಡ್ತಾ ಇದ್ದಾರೆ. ಅಹಂಕಾರವು ವಿನಾಶಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ವಿನಾಶ ಬೇಗ ಬರುತ್ತೆ ಅಂದ್ರು. ಆಯ್ತು MK ಸ್ಟಾಲಿನ್ ಅವರೇ, ನೀವು ಯಾರನ್ನಾದ್ರೂ ಟೀಕೆ ಮಾಡಬಹುದು, ಸನಾತನ ಧರ್ಮವನ್ನ ನಾಶ ಮಾಡ್ತೀನಿ ಅಂತಲೂ ಹೇಳ್ಬೋದು. ನಿಮ್ಮನ್ನ ಯಾರು ಟೀಕೆ ಮಾಡಬಾರ್ದಾ? ನಿಮ್ಮ ಮಗ ಸನಾತನ ಧರ್ಮ ನಿರ್ಮೂಲನೆ ಮಾಡ್ತೀನಿ ಅನ್ನಲ್ವಾ? ನೀವು ಅವತ್ತು CM ಆಗಿದ್ದೀವಿ, ಒಂದು ಮಾತು ಹೇಳ್ಬಾರ್ದಿತ್ತ? ನನ್ನ ಮಗ ಹೇಳಿದ್ದು ತಪ್ಪು ಅಂತ ಹೇಳಿದೆ ನೀವು ಅವತ್ತು. ಅದು ಬಿಟ್ಟು ಅವತ್ತು ನಿಮ್ಮ ಮಗನ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಂಡ್ರಿ. ಈಗ ನೀವು ಅಹಂಕಾರ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತೀರಾ. ನೀವು ಕಳೆದ ಅವಧಿಯಲ್ಲಿ ಅಹಂಕಾರದಿಂದ ಮೆರೆದಿದ್ದಕ್ಕೆ ಅಲ್ವಾ ಕೊಳತ್ತೂರು ಕ್ಷೇತ್ರದಲ್ಲಿ ಸ್ವತಃ ನೀವೇ ಸೋತಿದ್ದು. ನಿಮ್ಮ ಪಾರ್ಟಿ ಅಧಿಕಾರದಿಂದ ಕೆಳಗೆ ಇಳಿದಿದ್ದು ನಿಮ್ಮ ಅಹಂಕಾರದಿಂದಲೇ. ವೀಕ್ಷಕರೇ, ಅಕ್ಟೋಬರ್ 10, 2021ರಲ್ಲಿ ಜನಪ್ರಿಯ ಯೂಟ್ಯೂಬರ್ ಸಟ್ಟೈ ದುರೈ ಮುರುಗನ್ ಸ್ಟಾಲಿನ್ ಸರ್ಕಾರವನ್ನ ಟೀಕೆ ಮಾಡ್ತಾನೆ. ಪೊಲೀಸರು ಮನೆಗೆ ನುಗ್ಗಿ ಅರೆಸ್ಟ್ ಮಾಡ್ತಾರೆ ಅವನನ್ನ. ಆಗ ಸುಪ್ರೀಂ ಕೋರ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಆರೋಪ ಮಾಡಿದ ಎಲ್ಲರನ್ನ ಜೈಲಿಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಜಾಮೀನು ಕೊಟ್ಟು ಬಿಡುತ್ತೆ. ಇವರಿಗೆ ಯಾರಾದ್ರೂ ಟೀಕೆ ಮಾಡಿದ್ರೆ ಒದ್ದು ಒಳಗೆ ಹಾಕ್ತಾರೆ. ಆದ್ರೆ ಇವರು ಯಾರಿಗೇನ್ ಬೇಕಾದ್ರೂ ಹೇಳಬಹುದು. ಸನಾತನ ಧರ್ಮ ಸರ್ವನಾಶ ಅಂದಾಗ ಬಂಧನ ಆಗಿದ್ದಿದ್ರೆ ಇವತ್ತು ಇದೇ ಉದಯನಿಧಿ ಹೀಗೆ ಮಾತಾಡ್ತಾ ಇರಲಿಲ್ಲ. ಉದಯನಿಧಿ ಸ್ಟಾಲಿನ್ ಅವರೇ, ಕಾನೂನು ಎಲ್ರಿಗೂ ಒಂದೇ. ಇನ್ನಾದ್ರೂ ಒಳ್ಳೆಯದನ್ನ ಮಾತಾಡಿ, ಸಜ್ಜನ ರಾಜಕಾರಣಿ ಆಗಿ. ವೀಕ್ಷಕರೇ, ತಮಿಳುನಾಡಿನಲ್ಲಿ ಅರೆಸ್ಟ್ ಪಾಲಿಟಿಕ್ಸ್ ಹೊಸ್ತಲ್ಲ. ಇವರು ಅಧಿಕಾರಕ್ಕೆ ಬಂದ್ರೆ ಅವರನ್ನ ಅರೆಸ್ಟ್ ಮಾಡ್ತಾರೆ, ಅವರು ಅಧಿಕಾರಕ್ಕೆ ಬಂದ್ರೆ ಇವರನ್ನ ಅರೆಸ್ಟ್ ಮಾಡ್ತಾರೆ. DMK ಇತಿಹಾಸ ಮರೆತು ಬಿಡುತ್ತೆ. ಉದಯನಿಧಿ ಅರೆಸ್ಟ್ ಮಾಡಿದ್ರು ಅಂತ ಗೋಳಾಡ್ತಾ ಇದೆ ಅಷ್ಟೇ. ತಮಿಳುನಾಡು ರಾಜಕೀಯ ಇತಿಹಾಸ ನೋಡಿದ್ರೆ ಇದೆಲ್ಲ ಹೊಸ್ತಲ್ಲ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.